ನಮಸ್ತೆ ಎಲ್ರಿಗೂ. ಇವತ್ತು ನಿನ್ನೆ ತೊರಕೆ ಮೀನು ಕಟ್ ಮಾಡೋದು ನೋಡಿದ್ದೀರಲ್ಲ, ಅದೇ ತೊರಕೆ ಮೀನನ್ನು ಇವತ್ತು ಗಸಿ ಮಾಡೋದು. ನಾನು ಹೇಗೆ ಇಷ್ಟರವರೆಗೆ ತಿಂದಿದ್ದೇನೆ ನೋಡಿ, ಅದೇ ಮೆಥಡ್ ಮಾಡ್ತೇನೆ. ನೀವು ಯಾರೆಲ್ಲ ತೊರಕೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಂತ ನೋಡಿ. ನಾನು ಮಾಡುವ ಮೆಥಡು, ನೀವು ಮಾಡುವ ಮೆಥಡು ಚೇಂಜ್ ಇರ್ಬೋದು. ನಿನ್ನೆ ನಾನು ಇಷ್ಟೆಲ್ಲ ಮೀನಿರುವಾಗ ತೊರಕೆ ಮೀನು ಇಟ್ಕೊಂಡು ಬಂದು ಕಟ್ ಮಾಡೋದನ್ನು ತೋರಿಸಿದ್ದೇನೆ. ಕಟ್ಟೆಲ್ಲ ಮಾಡಿದ ನಂತರ ಕ್ಲೀನ್ ಮಾಡಿ ಈಗ ಇದನ್ನು ಇಟ್ಟಿದ್ದೇನೆ. ಈಗ ಇದಕ್ಕೆ ಮಸಾಲೆ ಮಾಡಲಿಕ್ಕೆ ನೋಡಿ, ಕ್ಲೀನ್ ಮಾಡಿ ತಂದಿಟ್ಟಂಥ ಮೀನಿಗೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಹಾಗೆಯೇ ಬಿಡುವ. ಮಸಾಲೆ ಎಲ್ಲ ಮಾಡಿ ಕುದಿಯುವವರೆಗೆ ಇದು ಉಪ್ಪನ್ನು ಎಳ್ಕೊಳ್ಳಿ. ಇದು ತಕ್ಷಣ ಊಟ ಮಾಡುವಾಗ ಉಂಟಲ್ಲ, ಉಪ್ಪು ಇರುವುದಿಲ್ಲ. ಅದಕ್ಕೆ ನಾವು ಮೊದಲೇ ಉಪ್ಪು ಹಾಕಿ ಇಡಬೇಕು. ಇನ್ನು ಸ್ಮೆಲ್ ಇಲ್ಲ, ಆದರೂ ಒಂದು ಅರಶಿನ ಇರಲಿ ಅಂತ ಅರಶಿನ ಕೂಡ ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. ಇದನ್ನು ಸೈಡಿಗೆ ಇಟ್ಟೀಗ ಮಸಾಲೆ ಮಾಡುವ. ಈ ಮೀನನ್ನು ತುಂಬ ಖಾರ ಮಾಡಬೇಕು ಅಂತಿಲ್ಲ, ತುಂಬ ಚಪ್ಪೆ ಕೂಡ ಅಲ್ಲ, ಹದವಾಗಿ ಮಾಡ್ಬೋದು. ಖಾರ ಬೇಕಂತಿರುವವರು ಖಾರ ಕೂಡ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಆದರೆ ಇದು ಖಾರ ಮಾಡಬೇಕು ಅಂತಿಲ್ಲ ಬಂಗುಡೆ ಬೂತಾಯಿ ಹಾಗೆ. ಅದಕ್ಕೆ ಇಲ್ಲಿ ಒಂದು 5-6 ಉದ್ದ ಮೆಣಸು, ಹಾಗೇನೊಂದು ಒಂದು 5-6 ಗಿಡ್ಡೆ ಮೆಣಸು ಹಾಕಿದ್ದೀನಿ. ಗಿಡ್ಡೆ ಮೆಣಸು ಉಂಟಲ್ಲ, ರುಚಿ ಕೊಡ್ತದೆ ಪದಾರ್ಥಕ್ಕೆ. ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ, ಆನಂತರ ಒಂದು ಸ್ವಲ್ಪ ಅರ್ಧ ಚಿಟಿಕೆಯಷ್ಟು ಕಾಳು ಮೆಣಸು, ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಮೆಂತೆಯನ್ನು ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡುವ. ಇದು ಬಿಸಿ ಆದ ನಂತರ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹೇಗೆ ಅಂದರೆ ನಾವು ಚಿಕನಿಗೆಲ್ಲ ಹಾಕ್ತೇವಲ್ಲ ಅಷ್ಟೇ, ಸ್ವಲ್ಪ ಕೊತ್ತಂಬರಿ ಕೂಡ ಜಾಸ್ತಿ, ಒಂದು 2-2.5 ಸ್ಪೂನಷ್ಟು ಕೊತ್ತಂಬರಿ ಕೂಡ ಹಾಕಿ. ಇಲ್ಲಿ ಮೆಂತೆ ಮತ್ತು ಕಾಳು ಮೆಣಸನ್ನು ಮೊದಲು ಫ್ರೈ ಮಾಡೋದು. ಕೊತ್ತಂಬರಿ ಎಲ್ಲ ಮತ್ತೆ ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ, ಅದಕ್ಕೆ ಮತ್ತೆ ಹಾಕಿ ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ತೆಗೆಯುವ. ಮತ್ತು ಇದು ಸ್ಮೆಲ್ ಹಾಳಾಗ್ತದೆ, ಜಾಸ್ತಿ ಇದು ಫ್ರೈ ಆಗಬಾರ್ದು ಯಾವುದು ಕೊತ್ತಂಬರಿ ಮತ್ತು ಜೀರಿಗೆ. ಅದನ್ನು ತೆಗೆದ ನಂತರ 1 ಸ್ಪೂನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆನೇ ಹಾಕ್ತಾ ಇದ್ದೇನೆ. ಅದಕ್ಕೊಂದು 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಈ ರೀತಿ ಹಾಕ್ತಾ ಇದ್ದೇನೆ. ಅದರ ಸ್ವಲ್ಪ ಪರಿಮಳ ಬಿಡುವಾಗ ಒಂದು ಅರ್ಧ ಈರುಳ್ಳಿ, ಹಾಗೆಯೇ ಒಂದು 4-5 ಎಲೆ ಕರಿಬೇವನ್ನು ಹಾಕಿ ಸ್ವಲ್ಪ ಇದನ್ನು ಬಾಡಿಸುವ. ತುಂಬ ಫ್ರೈ ಆಗಬೇಕು ಅಂತೆಲ್ಲ, ಸ್ವಲ್ಪ ಬಾಡಿಸಿ 1 ಕಪ್ಪಷ್ಟು ಇದಕ್ಕೆ ತೆಂಗಿನ ತುರಿಯನ್ನು, ಅದಕ್ಕೊಂದು ಸ್ವಲ್ಪ ಅರಶಿನ ಮೀನಿಗೆ ಹಾಕಿಟ್ಟಿದ್ದೇವಲ್ಲ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಕೂಡ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡುವ. ಇದನ್ನು ಹೇಗೆ ಅಂದರೆ ಚಿಕನ್ ಸಾರು ಮಾಡ್ತೇವಲ್ಲ ಅದೇ ರೀತಿ ಮಾಡಲಿಕ್ಕೆ. ನಮಗೆ ಮೊದಲು ಹಾಗೇ ಮಾಡ್ತಿದ್ರು, ಸೊ ನಾನು ಅದನ್ನು ಹಾಗೇ ಮಾಡ್ತೇನೆ. ಇನ್ನು ಪುಳಿಮುಂಚಿ ಕೂಡ ಮಾಡ್ಬೋದು, ಆದರೆ ಈ ರೀತಿ ಚಿಕನ್ ಥರ ಗಸಿ ಮಾಡಿದ್ರು ಅಂತಲ್ಲ, ತುಂಬ ಸೂಪರ್ ಆಗ್ತದೆ. ಹೇಗೂ ಅದು ಮೀನು ಒಂಥರ ಮಾಂಸದ ಹಾಗೇನೆ, ಅದರಲ್ಲಿ ಮುಳ್ಳೆಲ್ಲ ಏನಿಲ್ಲ, ಒಂಥರ ಮಾಂಸದ ಹಾಗೇನೆ ಇರ್ತದೆ. ಹಾಗಾಗಿ ಈ ರೀತಿ ಚಿಕನ್ನ ಮಸಾಲ ತೆಗೆದರೆ ತುಂಬ ಟೇಸ್ಟಿ ಆಗ್ತದೆ. ಆನಂತರ ಮಸಾಲೆ ಎಲ್ಲ ಫ್ರೈ ಮಾಡಿ ಆದ ನಂತರ ಇದನ್ನು ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪ ಹುಳಿ ಕೂಡ ತುಂಬ, ಮೀನಿಗೆ ಬಂಗುಡೆ ಬೂತಾಯಿಗೆ ಹಾಕುವಷ್ಟು ಹುಳಿ ಬೇಕು ಅಂತಿಲ್ಲ, ಸ್ವಲ್ಪ ಹುಳಿಯನ್ನು ಸೇರಿಸಿ ಗ್ರೈಂಡ್ ಮಾತ್ರ ನೈಸಾಗಿ ಗ್ರೈಂಡ್ ಮಾಡಬೇಕು. ಯಾಕೆಂದರೆ ಚಿಕನ್ ನೋಡಿ ನಾವು ಗಸಿ ಮಾಡ್ತೇವೆ, ಆ ರೀತಿ ಗಸಿ ಮಾಡಬೇಕು. ಇಲ್ಲಿ ನಾನು ತಣ್ಣಗಾಗುವ ಮೊದಲೇ ಮಿಕ್ಸಿಗೆ ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ತಣ್ಣಗೆ ಆಗಲಿ ಅಂತ ಕಾಯ್ತಾ ಇದ್ದೇನೆ. ಬಿಸಿಯೇ ಮಸಾಲೆ ಯಾವಾಗಲೂ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಅದು ತಣ್ಣಗೆ ಆಗಬೇಕು. ಆನಂತರ ಇದನ್ನು ಹುಳಿ ಸೇರಿಸಿ ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡೋದು. ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ಒಳ್ಳೆಯದಾದರೆ, ನಾನು ಬೇಗ ಆಗಲಿ ಅಂತ ಮಿಕ್ಸಿಯಲ್ಲಿ ಮಾಡಿದ್ದೇನೆ. ಆನಂತರ ಇದಕ್ಕೆ ಮಸಾಲೆ ಗ್ರೈಂಡ್ ಆದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಂದು ತುಂಡು ಶುಂಠಿ, ಒಂದು ಅರ್ಧ ಈರುಳ್ಳಿ ಉಳಿದಿತ್ತಲ್ಲ, ಅರ್ಧ ಗ್ರೈಂಡ್ ಮಾಡಲಿಕ್ಕೆ ಹಾಕಿದೆ, ಆ ಅರ್ಧ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ, ಒಂದು ಸಣ್ಣ ಟೊಮೆಟೊ ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಬಾಡಿಸೋದು, ತುಂಬ ಬೇಯಬೇಕಂತೇನಿಲ್ಲ. ಆನಂತರ ಇಲ್ಲಿ ನಾವು ಉಪ್ಪು ಮತ್ತು ಅರಶಿನ ಹಾಕಿಟ್ಟ ಮೀನನ್ನು ಹಾಕಿ ಮಿಕ್ಸ್ ಮಾಡೋದು ಈ ಎಣ್ಣೆಯಲ್ಲಿ. ತುಂಬ ಬೇಯಬೇಕು ಅಂತೇನಿಲ್ಲ, ಯಾಕಂದರೆ ಇದು ಎಳತ್ತಲ್ಲ, ಬೆಳೆದ ಮೀನಾದರೆ ತುಂಬ ಬುಲೇದು ಅಂತ ಹೇಳ್ತೇವೆ ತುಳುವಲ್ಲಿ, ಆ ಬೆಳೆತ್ತ ಮೀನಾದರೆ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇದು ಎಳತ್ತಲ್ಲ, ಬೇಯಬೇಕು ಅಂತಲ್ಲ. ಸೇಮ್ ನಾನು ಚಿಕನ್ ಸಾರು ಅಂತ ಹೇಳಿದೆಲ್ಲ ಅದೇ ರೀತಿ ಮಾಡಲಿಕ್ಕೆ ಇದನ್ನು. ಮತ್ತು ನಾವೆಲ್ಲ ಮೀನಿನಾಗೆ ಕುದಿಯುವಾಗ ಇದು ಹಾಕಿದರೆ ಅಷ್ಟೊಂದು ಇದು ಬೇಯುವುದಿಲ್ಲ, ಹಾಗೆಯೇ ಇದು ಮತ್ತು ಅಷ್ಟೊಂದು ರುಚಿ ಕೂಡ ಆಗೋದಿಲ್ಲ. ಈ ರೀತಿ ಎಣ್ಣೆ ಈರುಳ್ಳಿಯಲ್ಲಿ ಫ್ರೈ ಮಾಡಿದರೆ ಇದರ ಫ್ಲೇವರ್ ಕೂಡ ಎಳ್ಕೊಳ್ತದಲ್ಲ, ತುಂಬ ಟೇಸ್ಟಿ ಆಗ್ತದೆ. ಸೇಮ್ ಟು ಸೇಮ್ ಚಿಕನ್ ಸಾರಾಗೆ ಆಗ್ತದೆ. ಆನಂತರ ಇದನ್ನು ಮಿಕ್ಸ್ ಕೊಟ್ಟು ಬೇಯಬೇಕು ಅಂತಿಲ್ಲ, ಸ್ವಲ್ಪ ಅಲ್ಲಿ ಬಾಡ್ತದಲ್ಲ ಎಣ್ಣೆಯಲ್ಲೇ ಮೀನು. ಆನಂತರ ಇದಕ್ಕೆ ಮಸಾಲೆಯನ್ನು ಸೇರಿಸಿ ಹದವಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಬೇಕು. ತುಂಬ ತೆಳು ಕೂಡ ಇಡಬಾರ್ದು, ಇದು ಗಸಿ ಥರ ಮಾಡಬೇಕು, ಬೊಲ್ಲ ಸಾರು ಇಡಬಾರ್ದು. ಆನಂತರ ಮೀನಿಗೆ ನಾವು ಉಪ್ಪು ಹಾಕಿಟ್ಟಿದ್ದೇವೆ, ಮಸಾಲೆಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟನ್ನು ಸೇರಿಸಿ ಇದನ್ನು ಕುದಿ ಬರಲಿಕ್ಕೆ ಬಿಡೋದು. ಕುದಿ ಕೂಡ ಒಂದು ಸಣ್ಣ ಕುದಿ ಬರುವಾಗಲೇ
ಗ್ಯಾಸ್ ಆಫ್ ಮಾಡಲಿಕ್ಕೆ ಅಲ್ಲ, ಎಲ್ಲ ಮೀನಿನಾಗೆ ಸ್ವಲ್ಪ ಕುದಿ ಬರಬೇಕು, ಬೇಯಬೇಕಲ್ಲ ಮೀನು. ಎಣ್ಣೆಯಲ್ಲಿ ಜಾಸ್ತಿ ಬೇಯಲಿಲ್ಲ, ಸ್ವಲ್ಪ ಬಾಡಿದೆ ಅಷ್ಟೇ. ಇದನ್ನೊಂದು ಒಳ್ಳೆ ಕುದಿ ಬರಿಸಬೇಕು, ಒಳ್ಳೆ ಬೇಯುವವರೆಗೆ ಬಿಡಬೇಕು. ತುಂಬ ಹೊತ್ತು ಕುದಿ ಬರಿಸೋದಲ್ಲ ನೋಡಿ, ಈ ರೀತಿ ಒಳ್ಳೆ ಕುದಿ ಬರಬೇಕು. ಎಳತು ಮೀನಾದ್ರಿಂದ ಇಷ್ಟು ಕುದಿ ಬಂದರೆ ಸಾಕು. ಆ ನಂತರ ಗ್ಯಾಸ್ ಆಫ್ ಮಾಡಿದರೆ ಚಿಕನ್ ಸಾರಿಗಿಂತಲೂ ಮೀರಿಸುವ ಒಂದು ತೊರಕೆ ಮೀನು ಗಸಿ, ತೊರಕೆ ಮೀನು ಸಾರಲ್ಲ, ತೊರಕೆ ಮೀನು ಗಸಿ ಅಂತಲೇ ಹೇಳ್ಬೋದು, ರೆಡಿ ಆಯಿತು. ಪರಿಮಳ ಅಂತೂ ಒಳ್ಳೆ ಸಖತ್ತಾಗಿ ಬಂದಿತ್ತು, ಸೂಪರ್ ಆಗಿತ್ತು. ಕುಚ್ಚಲಕ್ಕಿ ಅನ್ನಕ್ಕೆ ಈ ತೊರಕೆ ಮೀನಿನ ಗಸಿ ಅಂತೂ ಸೂಪರ್. ಹಾಗೆ ಅಲ್ಲ, ಏನಾದರೂ ಓಡ್ರೊಟ್ಟಿ ಪುಂಡಿ ಅಂಥದ್ದೆಲ್ಲ ತಿನ್ನಲಿಕ್ಕೂ ಸೂಪರ್ ಆಗ್ತದೆ. ಇನ್ನು ಉಳಿದ್ರೆ ನಾಳೆ ಬೆಳಿಗ್ಗೆಗೆ ಇದಕ್ಕೆ ಓಡ್ರೊಟ್ಟಿ ಮಾಡುವ ಅಂತ ಇದ್ದೇನೆ. ನೋಡಿ ಇಷ್ಟು ಹೀಗಾಗಿ ಬಂದಿದೆ. ಏನು ಮೀನು ನೋಡಿ ಬೆಂದಿದೆ, ಒಂದು ರೆಕ್ಕೆ ಪೀಸ್ ಅದು ಬದೀದು ಉಂಟಲ್ಲ ನೋಡಿ, ಅದರಲ್ಲಿ ಮಾಂಸನೇ, ಇದರಲ್ಲಿ ಎಂತೆಲ್ಲ ಗಸಿಯನ್ನು ಇದು ಮಾಡಿ ತಿನ್ಬೇಕು. ತಕ್ಷಣ ತಿನ್ನಬೇಕಾದ್ರೆ ಅದು ಮಸಾಲೆ ಅಷ್ಟೊಂದು ಎಳ್ಕೊಂಡಿರೋದಿಲ್ಲ. ಇದನ್ನು ಮಧ್ಯಾಹ್ನ ಮಾಡಿ ಸಂಜೆ ತಿನ್ನಲಿಕ್ಕಿನ್ನಂತೂ ಸೂಪರ್ ಆಗಿರ್ತದೆ. ಒಳ್ಳೆ ಪರಿಮಳ ಬಂದಿದೆ, ಸೂಪರ್ ಆಗಿದೆ. ಒಮ್ಮೆ ನೀವು ಇದೇ ರೀತಿ ಮಾಡ್ತೀರಾ ಅಂತ ನೋಡಿ, ಮಾಡದಿದ್ರೆ ಒಮ್ಮೆ ಮಾಡಿ. ಇನ್ನು ನೀವು ಹೇಗೆ